ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇಷ್ಟೊತ್ತಲ್ಲಿ ಏನ್ರಿ ಮಾಡ್ತಿದ್ದೀರಾ? ಅದು ನನಗೆ ಬೆಳಗ್ಗೆ 5 ಗಂಟೆಗೆ ಎದ್ದ ಅಭ್ಯಾಸ, ಅದಕ್ಕೆ ಎದ್ದೆ. ನೀವು ಮಲಗಿದ್ರಲ್ವಾ, ಲೈಟ್ ಆನ್ ಮಾಡಬೇಕೋ ಬೇಡವೋ ಗೊತ್ತಾಗ್ಲಿಲ್ಲ. ಕತ್ಲಲ್ಲಿ ಕಾಣಿಸ್ಲಿಲ್ಲ, ಬೀಳಿಸ್ಬಿಟ್ಟೆ. ಐ ಆಮ್ ಸಾರಿ. ಬುದ್ಧಿ ಇದೇನ್ರಿ ನಿಮ್ಗೆ? ಇಷ್ಟು ಬೆಳಗ್ಗೆ ಯಾರಾದ್ರೂ ಎದೊಳ್ತಾರ? ನಿಮ್ ನಿದ್ದೆ ಹಾಳು ಮಾಡ್ಕೊಳ್ಳೋದಲ್ದಿರ ನನ್ನ ನಿದ್ದೆನೂ ಹಾಳು ಮಾಡಿದ್ರು. ನನ್ನ ನಿದ್ದೆ ಹಾಳು ಮಾಡಿದ್ರೆ ನನಗೆ ಕೆಂಡದಂತ ಕೋಪ ಬರುತ್ತೆ. ಐ ಆಮ್ ಸಾರಿ. ಹೇ, ಹೆದರ್ಕೊಂಡ್ರ? ತಮಾಷೆ ಮಾಡ್ದೆ ಕಣ್ರಿ. ಏನ್ರಿ ಕತ್ಲಲ್ಲಿ ಕಣ್ ಕಾಣುತ್ತಾ? ಅಲ್ಲ, ನೀವ್ಯಾಕೆ ಲೈಟ್ ಆನ್ ಮಾಡ್ಕೊಳ್ದೆ ಸರ್ಕಸ್ ಮಾಡ್ತಿದ್ರಿ? ಇನ್ನು ಮುಂದೆ ಹೀಗೆ ಮಾಡಬೇಡಿ. ಎಲ್ಲಾದರೂ ಎಡು ಬಿದ್ದು ಏಟ್ ಮಾಡ್ಕೊಂಡ್ರೆ? ನೋಡಿ, ನನ್ನ ನಿದ್ದೆ ಹಾಳಾಗುತ್ತೆ, ನಾನು ಬೇಜಾರು ಮಾಡ್ಕೋತೀನೇನೋ, ನಾನೇನು ಅನ್ಕೋತೀನೋ ಏನೋ ಅನ್ನೋ ಫೀಲಲ್ಲೇ ಇರಬೇಡಿ. ನಿಮ್ಮ ಮನ್ಸಿಗೆ ಏನು ಸರಿ ಅನ್ಸುತ್ತೋ ಅದನ್ನು ಮಾಡಿ. ಸರಿ ತಪ್ಪು ಆಮೇಲೆ ಯೋಚನೆ ಮಾಡೋಣ. ಐ ಆಮ್ ಶ್ಯೂರ್ ನೀವು ಮಾಡೋ 100ಕ್ಕೆ 100 ಕೆಲಸನೂ ಸರಿಯಾಗೇ ಇರುತ್ತೆ. ನಾಳೆಯಿಂದ ಈ ರೂಮಲ್ಲಿ ಲೈಟು 5 ಗಂಟೆಗೆ ಆನ್ ಆಗಬೇಕು. ಓಕೆ? ನೀವು ಹೀಗೆ ತಲೆ ಆಡಿಸಿದ್ರೆ ನನ್ನ ಹಾರ್ಟ್ ಕತೆ ಅಷ್ಟೇ. ನೋ 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 ನೋ, ನನಗೆ ಇಷ್ಟು ಬೇಗ ಇದ್ದ ಅಭ್ಯಾಸ ಇಲ್ಲ. ನೀವು ನಿಮ್ಮ ಮುಂದಿನ ಕೆಲಸ ಮುಂದುವರಿ. ಅಲ್ಲೇ ಅವ್ರೆ, ಒಂದು ನಿಮಿಷ. ಅಮ್ಮನೂ ನಿಮ್ಮ ಹಾಗೆ 5 ಗಂಟೆಗೆ ಎದ್ಬಿಡೋರು. ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ನಮಗೆಲ್ಲ ತಿಂಡಿ ರೆಡಿ ಮಾಡೋರು. ಅನಿ ರಾಂಗ್ ಆಗಕ್ಕೆ ಚಾನ್ಸೇ ಇಲ್ಲ. ಅವ್ನು ಕರೆಕ್ಟಾಗಿ ನಿಮ್ಮಲ್ಲಿ ಅಮ್ಮನ ನೋಡಿದ್ದಾನೆ. ಆದರೆ ನಾನು ಮಾತ್ರ ಅಪ್ಪನ ಥರ 5 ಗಂಟೆಗೆಲ್ಲ ಎದೊಳಲ್ಲ. ನಾನು ಎದೊಳದೆ 6:15. ಸರಿ, ಹಾಗಾದರೆ ಗುಡ್ ನೈಟ್. ಅಲ್ಲಲ್ಲ, ಗುಡ್ ಮಾರ್ನಿಂಗ್. ಇವಳು ಯಾಕೆ ಇಲ್ಲಿ ಮಲಗಿದ್ದಾಳೆ? ಮೀರಾ, ಮೀರಾ, ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಸಾಕು ಎಲ್ಲಮ್ಮ, ಏನಾಯ್ತು? ಸಾಕು ಎಲ್ಲೇ? ನಿನಗೇನೇ ಆಯ್ತು? ಏ ಸೋಂಬೇರಿ, ಇಲ್ಲಿ ಯಾಕೆ ಮಲಗಿದ್ದೆ? ಅಯ್ಯೋ, ಇಲ್ಲೇ ಇದ್ದೆ, ನಿದ್ದೆ ಬಂತು. ಅಮ್ಮ ಸಾಕು, ಇನ್ನು ಮಲಗಿದಾನ? ಅಹಲ್ಯಕ್ಕ ಏನ್ ಮಾಡ್ತೀಯಾರ? ಅದನ್ನ ಹೇಳೋದಕ್ಕೆ ನಾನು ಬಂದೆ. ಆಚೆ ಹೋಗಿ ನೋಡು, ನಿನ್ ಕಣ್ಣನ್ನ ನೀನೇ ನಂಬಲ್ಲ. ಅಂತದೇನಾಯ್ತು? ಅಯ್ಯೋ, ಅದನ್ನ ಹೇಳೋದಕ್ಕಾಗಲ್ಲ, ಆಚೆ ಹೋಗಿ ನೋಡು. ಅಂದ್ರೆ ಅಂದ್ರೆ ಅಹಲ್ಯಕ್ಕ ಏನೋ ಮಾಡಿದಾರ. ಅಹಲ್ಯಕ್ಕ ಏನೋ ಮಾಡಿದಾರ. ಅದಕ್ಕೆ ಇದೆಲ್ಲ ಮಾಡಬೇಡ ಅಂತ ಹೇಳಿದ್ದು. ನನ್ನ ಮಾತು ಏನು ಕೇಳ್ತೀಯ ನೀನು? ಅನ್ಬೋಸ್ ಹೇಳು ಹೇಳು, ಮಳೆ ನಿಧಾನ. ಗುಡ್ ಮಾರ್ನಿಂಗ್ ತಾತ. ಏನ್ ಸುಂದ್ರ, ಸಾಕು ಬೆಳಿಗ್ಗೆ ಬೆಳಿಗ್ಗೆನೆ ಎಕ್ಸರ್ಸೈಸ್ ಮಾಡ್ತಿರೋ ಹಾಗಿದೆ. ಸಾಕೇತಣ್ಣ, ಹೊಟ್ಟೆ ಕರ್ಸ್ಕೊಳ್ಳೋಣ ಅಂತ ವ್ಯಾಯಾಮ ಮಾಡ್ತಿದ್ದೆ, ಕುತ್ತಿಗೆ ಮುರ್ಕೊಳ್ಳೋ ಪ್ರಸಂಗ ಬಂದ್ಬಿಡ್ತು. ಹಾಯ್ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ. ಚಂದ್ರಕಾಂತ್, ಬನ್ನಿ ಬನ್ನಿ, ನಮ್ಮ ಜೊತೆ ಎಕ್ಸರ್ಸೈಸ್ ಮಾಡಿ ಬನ್ನಿ. ನನಗೆ ಬಲವಂತವಾಗಿ ದೇಹನ ದಂಡಿಸ್ಕೊಂಡು ಅಭ್ಯಾಸ ಇಲ್ಲ. ದಿನದಲ್ಲಿ ಕೆಲಸ ಮಾಡಿನೇ ನಾನು ನಮ್ಮ ದೇಹನ ದಂಡಿಸ್ಕೋತೀನಿ. ಸೂಪರ್ ಸರ್, ಎಲ್ಲರೂ ಹಾಗೆ ಇರಬೇಕು.
ಆದರೆ ಏನು ಮಾಡೋದು, ನಾವು ಮಾಡೋ ಕೆಲಸ ಮೈಕೈ ಬಗ್ಸಿ ದುಡಿಯೋಂಥದ್ದಲ್ಲ, ಟೇಬಲ್ ಮೇಲೆ ಕೂತು ವರ್ಕ್ ಮಾಡೋದು. ಸೊ ನಾವು ಬಲವಂತವಾಗಾದರೂ ದೇಹ ದಂಡಿಸ್ಲೇಬೇಕು. ಚಂದ್ರಕಾಂತ್, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಯಾರನ್ನೋ ನೋಡೋದು ನೆನಪು ಬರ್ತಾ ಇದೆಯಪ್ಪ. ಅಬ್ಬಾ ದೇವ್ರೆ, ಮಾಮೂಲಿಯಾಗಿ ನೀವು ನಮ್ಮನ್ನೇ ಮರ್ತು ಬಿಡ್ತೀರಾ, ಅಂಥದ್ರಲ್ಲಿ ನೀವು ಇವ್ರು ನೋಡಿ ಯಾರೋ ನೆನಪಾಗ್ತಾರ. ಇದು ಜಗತ್ನ 8ನೇ ಅದ್ಭುತ. ಸುಂದ್ರ, ಅಲ್ಲೋ ಅಣ್ಣ. ಇಲ್ಲ, ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ಮದುವೆಲೇ ನೋಡಿದ್ದು. ಇಲ್ಲಪ್ಪ, ನೀನು ಎಲ್ಲೋ ನೋಡಿದ್ದೀನಿ. ನಿನಗೆ ಅಣ್ಣ ತಮ್ಮಂದ್ರೆ ಯಾರಾದರೂ ಇದ್ದಾರಾ? ಈ ಮುದ್ಕಪ್ಪನ್ಗೆ ಮರವಿದ್ಯಾ? ನನಗೇನೋ ಅನುಮಾನ. ಯಜಮಾನ್ರೆ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನೇ ಮರ್ತು ಬಿಡ್ತೀರಾ, ಅಂಥದ್ರಲ್ಲಿ ಇವ್ರ ಅಣ್ಣಂದ್ರು ತಮ್ಮಂದ್ರು ನೆನಪಾಗ್ತಾರೆ ನಿಮಗೆ. ಲೋ ಸುಂದ್ರ, ಸಾಕು. ಅವನು ನಮ್ಮ ಮನೆಯಲ್ಲ ಇದ್ನಲ್ಲ, ಅವನ ಹೆಸರೇನು ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲ. ಯಾರು ತಾತ? ಅದೇ ಸಾಕು, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಅವನೇ. ಅವನ ಹೆಸರು 100 ಜನ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅಂಥದ್ರಲ್ಲಿ ಅದ್ರಲ್ಲಿ ಯಾರು ಅಂತ ಹೇಳೋದು ಯಜಮಾನ್ರೆ? ಯಜಮಾನ್ರೆ, ನೀವು ಸುಮ್ಮನೆ ಒತ್ತಡ ಹಾಕೋಬೇಡಿ. ನಾನು ನಿಮ್ಮನ್ನ ಮದುವೆಲೇ ಮೊದಲು ಸಾರಿ ನೋಡಿದ್ದು. ಇಲ್ಲ ಇಲ್ಲ, ಎಲ್ಲೋ ನೋಡಿದ ನೆನಪಿದೆ ನನಗೆ. ತಾತ, ಮೋಸ್ಟ್ಲಿ ಇವ್ರು ಹಾಗೆ ಇರೋ ಬೇರೆ ಯಾರನ್ನೋ ನೋಡಿದ್ದೀರಾ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಹಾಗನ್ಸ್ತಿದೆ. ಇರ್ಬೋದೇನೋ ಸಾಕು, ಆದರೆ ಇದೇ ಥರ ಇದ್ದ ವ್ಯಕ್ತಿ ಹೆಸರು ನಾಲ್ಗೆ ಮೇಲೆ ಇದೆ, ಆದರೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಹಾಗಾದ್ರೆ ಸಮಾಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಿ. ನಾಲ್ಗೆ ಮೇಲೆ ಹೆಸರಿದೆ ಅಂದ್ರೆ ಸಂಜೆ ಒಳಗೆ ಗೊತ್ತಾಗುತ್ತೆ. ಏನಾದರೂ ನೆನಪಾಗ್ಬಿಟ್ರೆ? ಅಮ್ಮ, ಪ್ರಾಮಿಸ್ ಅದಕ್ಕೆ, ಐ ಸ್ವೇರ್. ನೀವು ಅಮ್ಮನ ಥರನೇ ಕಾಣಿಸಿದ್ರಿ ನನಗೆ. ಅಮ್ಮನೇ ಕಣ್ಮುಂದೆ ಬಂದು ನಿಂತಾಗಿ. ಪ್ಲೀಸ್ ಅದಕ್ಕೆ ಆಶೀರ್ವಾದ.
ನಿಮ್ಮ ವಯಸ್ಸವ್ರು ಎಲ್ಲರೂ ಜಾಗಿಂಗ್ ಹೋಗ್ಬೇಕಾದ್ರೆ ಯಾವ್ದಾದ್ರು ಲೌಡ್ ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡ್ತಾರೆ. ನೀವೇನು ವಿಷ್ಣು ಸಹಸ್ರನಾಮ ಕೇಳ್ತಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಕೇಳಬೇಕು ಅಂತ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಅದಕ್ಕೆ. ಹೌದಾ? ನೀವ್ ಅಮ್ಮನ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೀವಷ್ಟೇ ಅಲ್ಲ, ನಾನು ಕೂಡ ಶಾಂತಲಮ್ಮನ ಮಿಸ್ ಮಾಡ್ಕೋತಾ ಇದ್ದೀನೇನೋ ಅಂತ ಅನ್ಸುತ್ತೆ. ಅಮ್ಮ ಏನಾದರೂ ಇದ್ದಿದ್ರೆ ಇವಾಗ ನಿಮ್ಮನ್ನ ಅವ್ರು ನೋಡಿದ್ರೆ ನಿಜ ಹೇಳ್ತೀನಿ ಅದಕ್ಕೆ, ನಿಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋರು, ನಿಮ್ಮನ್ನ ಮುದ್ದಾದ ಮಗು ಥರ ನೋಡ್ಕೊಂಡಿರೋರು. ಈಗಲೂ ಏನೋ ಕಡಿಮೆ ಆಗಿಲ್ಲ ಬಿಡು ಮೈದ್ನ. ಏ ಕೋತಿ, ಟೈಮ್ ಸಿಕ್ಕಿದ್ರೆ ಸಾಕು ಸಿನಿಮಾ ಅಂತ ಕೂತ್ ಬಿಡ್ತೀಯ. ರಾತ್ರಿ ಲೇಟಾಗಿ ಹೋದ್ ಮಲಗಿದ್ರೆ ಬೆಳಗ್ಗೆ ಸೂರ್ಯ ನತ್ತಿ ಮೇಲೆ ಬರೋವರೆಗೂ ಎದ್ದೋಳಲ್ಲ. ನೋಡು, ಮನೆ ಹೆಣ್ಮಕ್ಳು ಈ ಥರ ರಂಗೋಲಿ ಬಿಡಬೇಕು, ಮನೆನ ಸ್ವಚ್ಛವಾಗಿ ಇಟ್ಕೋಬೇಕು. ಆವಾಗಲೇ ಮನೆಗೆ ಪಾಸಿಟಿವ್ ಎನರ್ಜಿ ಬರೋದು. ನಿನ್ ಥರ ಇದ್ರೆ ಸೋಂಬೇರಿತನ ಬರುತ್ತೆ. ಸ್ವಲ್ಪ ಅದಕ್ಕೆ ನೋಡಿ ಕಲ್ತ್ಕೊಳ್ಳೆ. ಯಾಕೆ ನೋಡ್ತಿದ್ಯಾ? ಏನಾಯ್ತು? ಅಮ್ಮ, ಶಾಂತಲಮ್ಮ ಹಾಕಿದ ರಂಗೋಲಿ ತರ ಇದೆ. ಹೇಳಲಿಲ್ವ ಅದಕ್ಕೆ? ನಾನು ಹೇಳ್ದೆ ತಾನೆ ಈ ಕೋತಿಗೂ ಹಾಗೆ ಅನ್ಸುತ್ತೆ ಅಂತ. ಇದ್ದೆ ಚೆನ್ನಾಗಿ ಬಂತ ಪುಟ್ಟ? ನೋಡಿದ್ರ ಅದಕ್ಕೆ ಒಳ್ಳೇದನ್ನ ಹೇಳಿದ್ರೆ ಹೇಗೆ ಮುಖ ಒದಿಸ್ಕೊಂಡು ಹೋಗ್ತಾಳೆ. ಮೈದ್ನ, ನನ್ನ ಎದುರುಗಡೆ ಅವಳನ್ನ ಆ ರೀತಿ ಆಡ್ಕೋಬೇಡ. ನನಗೂ ಅವಳಿಗೂ ಕಂಪೇರ್ ಮಾಡಬೇಡ. ನಾನು ಹೇಗೆ ನನಗೆ ಗೊತ್ತಿರೋ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತೀನೋ ಹಾಗೆ ಅವಳಿಗೆ ಗೊತ್ತಿರೋ ವಿಷಯದಲ್ಲಿ ಅವಳು ಎಕ್ಸ್ಪರ್ಟ್ ಆಗಿರ್ತಾಳೆ. ಕಂಪ್ಯಾರಿಸನ್ ತಪ್ಪು. ಅಯ್ಯೋ ಅದಕ್ಕೆ ಅದು ನನಗೆ ಗೊತ್ತಿಲ್ವಾ? ಆ ಕೋತಿ ಸ್ವಲ್ಪ ಏನಾದರೂ ಕಲೀಲಿ ಅಂತ ಹಾಗೆ ಹೇಳಿದೆ ಅಷ್ಟೆ. ಅದಕ್ಕೆ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ಒಂದು ಗೊತ್ತಾಗಲ್ಲ.